ನಮಸ್ಕಾರ ವೀಕ್ಷಕರೆಲ್ಲರಿಗೂ ಕೂಡ ಸನಾತನ ಧರ್ಮ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ಸನಾತನ ಧರ್ಮದೊಳಗೆ ನಾವು ಅರ್ಥೈಸಿಕೊಳ್ಳುವಂಥದ್ದೇನು ಅಂತಂದ್ರೆ ಆರೋಗ್ಯ ಅಂತನ್ನುವಂಥ ಸಂಪತ್ತು. ಆರೋಗ್ಯ ಒಂದಿದ್ದರೆ ಅರಸನನ್ನು ಮೀರಿಸಬಹುದು ಅಂತ ಹೇಳ್ತಾರೆ. ಹಾಗಿದ್ರೆ ಅರಸನನ್ನು ಮೀರಿಸುವಂತಹ ಆರೋಗ್ಯ ನಮಗೆ ಆರಾಧನೆಯಿಂದ ಹೇಗೆ ಬರಲಿಕ್ಕೆ ಸಾಧ್ಯ? ಎಷ್ಟೋ ಬಾರಿ ಗುಳಿಗೆ ಔಷಧ ಬೇಕಾದಷ್ಟು ತೊಗೊಂಡ್ಬಿಡ್ತೇವೆ, ಆದರೆ ಅದು ದೇಹಕ್ಕೆ ನಾಟೋದಿಲ್ಲ. ಮತ್ತು ರಿಪೋರ್ಟ್ಗಳನ್ನು ಪ್ರಶ್ನೆ ಮಾಡಿದಾಗ ಆ ರಿಪೋರ್ಟ್ ನಾರ್ಮಲ್ ಇದೆ ಅಂತಲೇ ಹೇಳ್ತಾರೆ, ಆದರೆ ಸಮಸ್ಯೆ ಮಾತ್ರ ಅಲ್ಲೇ ಮನೆ ಮಾಡಿರ್ತದೆ. ಸೊ ಇಂತಹ ಎಲ್ಲ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರವನ್ನು ಕೊಡುವಂತಹ ಕಾರ್ಯಕ್ರಮವೇ ಈ ಸನಾತನ ಧರ್ಮ. ಆರೋಗ್ಯದ ದೃಷ್ಟಿಯಿಂದ ನಮಗೆ ಒಳ್ಳೆಯದಾಗಬೇಕು ಅಂತಂತಂದರೆ ನಾವು ನವಗ್ರಹಗಳ ಆರಾಧನೆಯನ್ನು ವಿಶೇಷವಾಗಿ ಮಾಡಬೇಕು. ಅದರಲ್ಲಿಯೂ ಕೂಡ ವಿಶೇಷವಾಗಿ ನವಗ್ರಹ ಕವಚ ಅಂತ ಇದೆ. ಸೊ ಈ ನವಗ್ರಹ ಕವಚದೊಳಗೆ ಏನು ಹೇಳಾರ ಅಂತಂತಂದ್ರೆ, ಶಿರಸ್ಸಿನಿಂದ ಹಿಡ್ಕೊಂಡು ಪಾದದವರೆಗೂ ಕೂಡ ಯಾವ ರೀತಿಯಾಗಿ ಗ್ರಹಗಳು ನಮ್ಮನ್ನು ಕಾಪಾಡ್ತವೆ, ಯಾವ ರೀತಿಯಾಗಿ ದೇವತೆಗಳ ಅನುಗ್ರಹ ನಮಗೆ ಪ್ರಾಪ್ತಿ ಆಗ್ತದೆ, ಯಾವ ದೇವರು ಏನು ಅನುಗ್ರಹ ಮಾಡ್ತಾರೆ, ಯಾವ ಗ್ರಹ ಯಾವ ರೀತಿಯಾಗಿ ನಮ್ಮನ್ನು ಅನುಗ್ರಹಿಸ್ತದೆ. ಸೊ ಇದೆಲ್ಲದರ ಬಗ್ಗೆ ಅಲ್ಲಿ ಮಹತ್ತರವಾದಂತಹ ವಿಶ್ಲೇಷಣೆಗಳನ್ನು ಕೊಟ್ಟು ಪಠನೆ ಮಾಡಿದಂಥವರಿಗೆ ವಿಶೇಷವಾಗಿ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಕರುಣಿಸುವಂತಹ ಸ್ತೋತ್ರ ಈ ಆರೋಗ್ಯ ಕವಚ ಮತ್ತು ನವಗ್ರಹ ಕವಚ. ಬನ್ನಿ ಹಾಗಿದ್ದರೆ ಆ ನವಗ್ರಹ ಕವಚ ಯಾವ ರೀತಿಯಾಗಿದೆ, ಪಂಚಾಂಗ ಏನು ಹೇಳ್ತದೆ, ಇದೆಲ್ಲವನ್ನು ತಿಳಿದುಕೊಂಡು ಬರೋಣ. ಮುಖ್ಯವಾಗಿ ಈ ಕವಚವನ್ನು ಹೆಂಗೆ ಪಠಿಸಬೇಕು ಅಂತಂತಂದ್ರೆ ಆರೋಗ್ಯ ಸಿದ್ಧಿಗೋಸ್ಕರವಾಗಿ ಮತ್ತು ಕಾರ್ಯಸಿದ್ಧಿಗೋಸ್ಕರವಾಗಿ ಪಠಿಸುವಂಥದ್ದು. ನೀವು ಯಾವುದೋ ಔಷಧ ತೊಗೊಳಿಕತ್ತೀರಿ ಅಂತಂದ್ರೆ ಆ ಔಷಧಕ್ಕೆ ಎರಡು ಬಲ ಬೇಕು. ಒಂದನೇದ್ದು ನಿಮ್ಮ ದೇಹದ ಸಪೋರ್ಟ್ ಬೇಕು, ಮತ್ತೊಂದು ಬಹಳ ಮುಖ್ಯವಾಗಿ ಆ ಒಳಗಡೆಗೆ ದೇಹದ ಒಳಗಡೆಗೆ ಆ ಔಷಧಿ ಕೆಲಸ ಮಾಡಬೇಕು. ಸೊ ಔಷಧಿ ತನ್ನ ಕೆಲಸ ಮಾಡುವಂಥದ್ದು, ದೇಹಕ್ಕೆ ಸಪೋರ್ಟ್ ಕೊಡುವಂಥದ್ದು ಎರಡೂ ಇದ್ದಾಗ ಆ ಔಷಧಿ ಯಾವತ್ತಿದ್ರೂ ಕೂಡ ಕೆಲಸ ಮಾಡ್ತದೆ. ನಿಮ್ಮ ಜೀವನದೊಳಗೆ ಔಷಧಿಗಳು ಕೆಲಸವಾಗುವಂತೆ ಮಾಡುವ ಮತ್ತು ವಿಶೇಷವಾಗಿ ಆರೋಗ್ಯ ಸಂಪತ್ತನ್ನು ಕೊಡುವಂತಹ ಸ್ತೋತ್ರ ಈ ನವಗ್ರಹ ಕವಚ. ಹಾಗಿದ್ರೆ ಇದರ ಶ್ಲೋಕ ಯಾವ ರೀತಿಯಾಗಿದೆ, ಏನು ಅರ್ಥ ಹೇಳ್ತದೆ, ಇದೆಲ್ಲವನ್ನು ನಾವು ಗಮನಿಸಿಕೊಂಡು ಬರೋಣ. ಶಿರೋಮೇ ಪಾತು ಮಾರ್ತಾಂಡ ಕಪಾಲಂ ರೋಹಿಣೀಪತೆ. ಸೊ ಶಿರಸ್ಸನ್ನು ಆ ಸೂರ್ಯ ಕಾಪಾಡಲಿ ಅಂಥೇಳಿ ಪ್ರಾರ್ಥನೆ ಮಾಡ್ತಾ ಕಪಾಲಂ ರೋಹಿಣೀಪತೆ, ಎರಡು ಕಪಾಲಗಳನ್ನು ವಿಶೇಷವಾಗಿ ರೋಹಿಣೀಪತಿ ಯಾರು ಚಂದ್ರ ಅವನು ಕಾಪಾಡಲಿ ಅಂತನ್ನುವಂತಹ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಮುಖಂ ಅಂಗಾರಕಪ್ಪಾತು ಕಂಠಂಚ ಶಶಿನಂದನ. ಸೊ ಮುಖವನ್ನು ಆ ವಿಶೇಷವಾಗಿ ಅಂಗಾರಕ ಕಾಪಾಡಲಿ. ಇನ್ನು ಶಶಿನಂದನ ಬುಧ ಏನು ಮಾಡಲಿ ಅಂತಂದರೆ ಕಂಠವನ್ನು ಕಾಪಾಡಲಿ. ಬುದ್ಧಿಂ ಜೀವ ಸದಾ ಪಾತು, ಬುದ್ಧಿಯನ್ನು ಜೀವವನ್ನು ಎರಡನ್ನು ಕೂಡ ವಿಶೇಷವಾಗಿ ಬೃಹಸ್ಪತ್ಯಾಚಾರ್ಯರು ಗುರುಗ್ರಹ ಕಾಪಾಡಲಿ ಅಂತನ್ನುವಂತಹ ಪ್ರಾರ್ಥನೆಯನ್ನು ಹೇಳ್ತಾರೆ. ಸದಾ ಪಾತು ಹೃದಯಂ ಭೃಗುನಂದನ. ಸೊ ವಿಶೇಷವಾಗಿ ಭೃಗುನಂದನ ಅಂದರೆ ಶುಕ್ರ ಇವನೇನು ಮಾಡಲಿ ಅಂತಂತಂದರೆ ಹೃದಯವನ್ನು ಕಾಪಾಡಲಿ ಅಂತನ್ನುವಂತಹ ಪ್ರಾರ್ಥನೆಯನ್ನು ಹೇಳ್ತಾರೆ. ಜಠರಂಚ ಶನಿಪಾತು, ಈ ಹೊಟ್ಟೆ ಭಾಗವನ್ನು ಜಠರ ಭಾಗವನ್ನು ವಿಶೇಷವಾಗಿ ಕಾಪಾಡುವಂಥವನು ಶನಿ. ಸೊ ಶನಿಪಾತು ಜಿವ್ವಾಮ್ಮೆ ದಿತಿನಂದನ, ನಾಲಿಗೆಯನ್ನು ರಾಹು ಕಾಪಾಡಲಿ ಅಂತನ್ನುವಂಥ ಪಾತನ. ಪಾದವು ಕೇತು ಸದಾ ಪಾತು ವಾರ ಸರ್ವಾಂಗಮೇವಚ. ಸೊ ಪಾದಗಳನ್ನು ವಿಶೇಷವಾಗಿ ಕೇತು ಕಾಪಾಡಲಿ ಮತ್ತು ವಾರ ಯಾವ ವಾರವಿರ್ತದೆ ಆ ವಾರದ ಅಧಿಪತಿ ದೇವತೆಗಳು ಯಾರಿರ್ತಾರೆ ಅವರು ಎಲ್ಲ ಅಂಗಾಂಗಗಳನ್ನು ಕಾಪಾಡಲಿ. ಇನ್ನು ಯಾವ ತಿಥಿ ಇರ್ತದೆ, ತಿಥಯೋ ಅಷ್ಟದಿಶೌ ಪಾಂತು ನಕ್ಷತ್ರಾಣಿ ವಪುಸ್ಸದ. ಸೊ ನಕ್ಷತ್ರಗಳು ಮತ್ತು ತಿಥಿ ಏನಿರ್ತದೆ ಅದು ನಮ್ಮ ದೇಹದ ಎಲ್ಲ ಅವಯವಗಳನ್ನು ವಿಶೇಷವಾಗಿ ಕಾಪಾಡಲಿ. ಅಂಸೌ ರಾಶಿ ಸದಾ ಪಾತು ಯೋಗ ಸ್ಥೈರ್ಯಮೇವಚ. ಸೊ ಯೋಗ ಸ್ಥೈರ್ಯ ಅಂತನ್ನೋದೇನಿದೆ ಇದು ನಮಗೆ ವಿಶೇಷವಾಗಿ ರಾಶಿಗಳು ನಮಗೆ ಕೊಡುವಂತಹ ಫಲಗಳಾಗಿವೆ. ಇನ್ನು ಶ್ರಿಯಂ ಲಭತೆ ನಿತ್ಯಂ ರಿಷ್ಟಿಸ್ತಸ್ಯ ನ ಜಾಯತೆ, ಯಕ್ಕರೆ ಧಾರಯೇನ್ನಿತ್ಯಂ ತಸ್ಯ ರಿಷ್ಟಿರ್ನ ಜಾಯತೆ, ಪಠನಾತ್ ಕವಚಾಸ್ಯಸ್ಯ ಸರ್ವ ಪಾಪಾತ್ ಪ್ರಮುಚ್ಯತೆ, ಮೃತವತ್ಸಾ ಚ ಯಾ ನಾರಿ ಕಾಕವಂದ್ಯಾ ಚ ಯಾ ಭವೇತ್, ಜೀವವತ್ಸ ಪುತ್ರವತಿ ಭವೇತ್ಯೇವನ ಸಂಶಯ. ಏತಾಂ ರಕ್ಷಾ ಪಠೇದ್ಯಸ್ತು ಅಂಗಂ ಸ್ಪೃಷ್ಟ ಅಪಿ ಪಠೇತ್. ಸೊ ಅದಕ್ಕೆ ಯಾವುದು
ಈ ಶ್ಲೋಕದೊಳಗಿದೆ. ಈ ಶ್ಲೋಕದೊಳಗೆ ಯಾವ ಯಾವ ಅಂಗಾಂಗಗಳನ್ನು ಹೇಳಿದ್ದಾರೆ, ಈ ಸ್ತೋತ್ರವನ್ನು ಹೇಳಿಕೊಂಡು ಆಯಾ ಅಂಗಾಂಗಗಳನ್ನು ಮುಟ್ಟಿ ವಿಶೇಷವಾಗಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸಿದ್ವಿ ಅಂತಂತಂದರೆ ಆಯಾ ದೇವತೆಗಳು ಅವಶ್ಯವಾಗಿ ನಮ್ಮನ್ನು ಕಾಪಾಡ್ತಾರೆ ಅಂತನ್ನೋದ್ರೊಳಗೆ ಯಾವ ರೀತಿಯಾದಂತಹ ಸಂಶಯವೂ ಇಲ್ಲ. ಆದ್ದರಿಂದ ನಾನು ಎಲ್ಲರಿಗೂ ಕೂಡ ಹೇಳ್ತಾ ಇರ್ತೇನೆ ಏನು ಅಂತಂತಂದರೆ, ನವಗ್ರಹಗಳ ಪೂಜೆ ಎಷ್ಟು ವಿಶೇಷವಾದದ್ದು. ಅದಕ್ಕೆ ನವಗ್ರಹಗಳಿಗೆ ಯಾಕೆ ವಿಶೇಷವಾದಂತಹ ಸ್ಥಾನ ಅಂತಂತಂದರೆ ಇದೇ ಕಾರಣಕ್ಕೆ. ತಾವು ಕೂಡ ತಪ್ಪದೆ ಈ ಒಂದು ನವಗ್ರಹ ಕವಚವನ್ನು ವಿಶೇಷವಾಗಿ ನೀವು ಆನ್ಲೈನಲ್ಲಿ ನಿಮಗೆ ಸಿಗ್ತದೆ. ಗೂಗಲಲ್ಲಿ ಸರ್ಚ್ ಮಾಡಿದರೆ ನಿಮಗೆ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಅವಶ್ಯವಾಗಿ ನವಗ್ರಹ ಕವಚವನ್ನು ಪಾರಾಯಣ ಮಾಡಿ ಮತ್ತು ಇದರಿಂದ ನಿಮಗಾಗುವಂಥ ಆರೋಗ್ಯ ಲಾಭವನ್ನು ನೀವು ನೋಡಿರಿ. ಯಾಕೆ ಅಂತಂದರೆ ಎಷ್ಟೋ ಬಾರಿ ರೋಗಗಳಿರೋದಿಲ್ಲ, ಕಿಂತು ಮಾನಸಿಕವಾದಂತಹ ರೋಗ ನನಗಿದೆ ಅಂತನ್ನುವಂತಹ ಮಾನಸಿಕವಾದಂತಹ ರೋಗ ಇರ್ತದೆ. ಸೊ ಅಂತಹ ರೋಗಗಳನ್ನು ವಿಶೇಷವಾಗಿ ದೂರ ಓಡಿಸ್ತದೆ. ಕೆಲವೊಮ್ಮೆ ಎಂಗ್ಸೈಟಿ ಅಂತ ಹೇಳ್ತೇವೆ, ಸೈಕಲಾಜಿಕಲಿ ಡಿಸಾರ್ಡರ್ಸ್ ಅಂತ ಇರ್ತೇವೆ. ನಾನು ಒಬ್ಬರು ಡಾಕ್ಟರನ್ನ ಭೇಟಿಯಾದೆ, ಅವರು OCD ಅಂತ ಹೇಳಿ ಅವ್ರು ಹೇಳಿದರು, ಇಲ್ಲ OCD ಅಂದರೆ ಬ್ಯಾಲಿನ ಮೇಲೆ ಕೈ ತೊಳ್ಕೊಳ್ಳೋದು, ಕಾಲು ತೊಳ್ಕೊಳ್ಳೋದು, ಸ್ವಚ್ಛ ಇಡೋದು, ಅದೇ ದಿಕ್ಕಿನೊಳಗೆ ವಿಚಾರ ಮಾಡೋದು, ಇಂಥದ್ದೆಲ್ಲ ಯಾಕೆ ಮಾಡ್ತಾರೆ ಗೊತ್ತೇನ್ರಿ ಆಚಾರ್ಯರೇ ಅಂತಂದರೆ, ಯಾಕೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಆ ಒಂದು ಉದ್ದೇಶವೇ ಬೇರೆ ಕಡೆ ಇರ್ತದೆ. ಅವರು ಬೇರೆ ಕಡೆ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಿರ್ತಾರ ಅಂತನೇ ಈ ವಿಷಯದೊಳಗೆ ಈ ವಿಷಯದೊಳಗರ ನಾನು ಕಂಫರ್ಟೇಬಲ್ ಆಗಿ ಫೀಲ್ ಆಗಬೇಕು ಅಂತ ಹೇಳಿ ಈ ರೀತಿಯಾಗಿ ಮಾಡ್ತಾ ಇರ್ತಾರಂತೆ. ಸೊ ಅದಕ್ಕೆ ನಾನು ನಿಮಗೆಲ್ಲರಿಗೂ ಕೂಡ ಹೇಳುವಂಥದ್ದು, ಸೊ ಇಂಥದ್ದೆಲ್ಲ ಏನಿದೆ ಇದೆಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಈ ನವಗ್ರಹ ಕವಚ. ಅವಶ್ಯವಾಗಿ ಇದನ್ನು ನೀವು ಪಠನೆ ಮಾಡಿ ಎಲ್ಲ ರೀತಿಯಾದಂತಹ ವಿಘ್ನಗಳು, ಸಂಕಟಗಳು, ಕಷ್ಟಗಳು ಕೂಡ ಪರಿಹಾರವಾಗ್ತವೆ. ಎಲ್ಲ ರೀತಿಯಾದಂಥ ಅನುಕೂಲತೆಗಳು ನಿಮಗೆ ಸಿಗ್ತಾ ಹೋಗ್ತದೆ. ಜೀವನ ಅಂತನ್ನೋದು ಬಹಳ ದೊಡ್ಡದಿದೆ. ಈ ದೊಡ್ಡದಾಗಿರ್ತಕ್ಕಂತಹ ಜೀವನದೊಳಗೆ ಆರೋಗ್ಯದಿಂದ ಇರೋದು ಬಹಳ ಮುಖ್ಯವಾಗ್ತದೆ. ಸೊ ಇಂತಹ ಆರೋಗ್ಯವನ್ನು ಕೊಡ್ತಕ್ಕಂಥವನು ಆ ಭಗವಂತ. ಅದರಲ್ಲಿಯೂ ಕೂಡ ಸ್ತೋತ್ರ ಆರಾಧನೆಗಳ ಫಲ ವಿಶೇಷವಾದದ್ದು. ಬನ್ನಿ ಹಾಗಿದ್ದರೆ ಪಂಚಾಂಗದೊಳಗೆ ಮತ್ಯಾವ ಮಂತ್ರ ಇದೆ ಅಂತನ್ನುವುದನ್ನು ನಾವು ನೋಡ್ತಾ ಹೋಗೋಣ. ವ್ರತ ನಿಯಮಗಳಂತೂ ಬೇಕಾದಷ್ಟಿದೆ, ಅದರದ್ದು ಕೂಡ ವಿಶೇಷವಾಗಿ ಒಂದು ಭಾಗವನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಆದರೆ ಮುಖ್ಯವಾಗಿ ಸ್ತೋತ್ರ ಭಾಗವನ್ನು ನಾವು ಇವತ್ತಿನ ದಿವಸ ಪಂಚಾಂಗದೊಳಗೆ ನೋಡ್ತಾ ಇದ್ದೇವೆ. ಸ್ತೋತ್ರ ಭಾಗ ಅಂಥೇಳಿ ಬಂದಾಗ ನಮಗೆ ವಿಶೇಷವಾಗಿ ಬರುವಂಥದ್ದು ಯಾವುದು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಹೇಳ್ತಾರೆ ಕಠಿಣ ಕಾರ್ಯವನ್ನು ಸಿದ್ಧಿ ಮಾಡುವಂತಹ ಒಂದು ಮಂತ್ರ. ಸೊ ಕಠಿಣ ಕಾರ್ಯವನ್ನು ಸಿದ್ಧಿ ಮಾಡುವಂತಹ ಮಂತ್ರ ಯಾವುದು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಕಠಿಣ ಕಾರ್ಯವನ್ನು ಸಿದ್ಧಿ ಮಾಡುವಂತಹ ಮಂತ್ರ ಇದು ರಾಮಾಯಣದಲ್ಲಿ ಬರ್ತದೆ. ಎಷ್ಟೋ ಬಾರಿ ನನ್ನ ಹತ್ರ ನೀವು ಮುಹೂರ್ತವನ್ನು ಕೇಳಿಬಿಡ್ತೀರಿ. ಆ ಮುಹೂರ್ತವನ್ನು ಕೇಳಿದಾಗ ನಿಮಗೇನು ಅನ್ನಿಸ್ತದೆ, ಗುರುಗಳೇ ನೀವು ಮುಹೂರ್ತವನ್ನು ಹೇಳಿದ್ರಿ, ಆದರೆ ಮುಹೂರ್ತದ ತಕ್ಕ ಹಾಗೆ ನಮಗೆ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕಾಗದೇ ಇದ್ದಾಗ, ಅಥವಾ ನಮಗೆ ಈ ಕಾರ್ಯ ಇನ್ನೂ ಹೆಚ್ಚಿನ ಕಠಿಣತೆಯಿಂದ ಕೂಡಿದೆ ಅಂಥೇಳಿ ಅನಿಸಿದಾಗ ನಾವು ಯಾವ ರೀತಿಯಾಗಿ ಆ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ. ಸೊ ಈ ರೀತಿಯಾಗಿ ನಾವು ಪ್ರಶ್ನೆ ಮಾಡಿಕೊಂಡಾಗ ನಮಗೆ ಸಿಗುವಂತಹ ಉತ್ತರ ಏನು ಅಂತಂತಂದ್ರೆ ಕಠಿಣ ಕಾರ್ಯ ಸಿದ್ಧಿ ಮಂತ್ರ. ಸೊ ಕಠಿಣವಾಗಿರ್ತಕ್ಕಂಥ ಕಾರ್ಯಗಳನ್ನು ಸಿದ್ಧಿ ಮಾಡಿಕೊಳ್ಳುವಂತಹ ಮಂತ್ರ. ಸೊ ಈ ಮಂತ್ರ ಎಲ್ಲಿಂದು ಅಂತಂತಂದ್ರೆ ರಾಮಾಯಣದಿಂದ ಬಂದಿದ್ದು. ಸೊ ಅದಕ್ಕೆ ನೋಡ್ರಿ, ನಾನು ಯಾವತ್ತಿದ್ರೂ ಹೇಳ್ತಾ ಇರ್ತಾನೆ, ಸನಾತನ ಧರ್ಮವನ್ನು ನಂಬಿದವರಿಗೆ ಯಾವತ್ತಿದ್ರೂ ಕೂಡ ಜಯ ಅಂತನ್ನೋದು ಕಟ್ಟಿಟ್ಟಂತಹ ಭುಕ್ತಿ. ಸ್ವಲ್ಪ ನಿಧಾನವಾಗಬಹುದು, ಆದರೆ ಜಯ ಅಂತನ್ನೋದು ಸಿಕ್ಕೇ ಸಿಗ್ತದೆ. ಸೊ ಹೀಗೆ ಕಠಿಣ ಕಾರ್ಯಗಳನ್ನು ಸಿದ್ಧಿ ಮಾಡಿಕೊಡುವಂತಹ ಮಂತ್ರ ಇವತ್ತಿನ ದಿವಸ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಎಲ್ಲರೂ ಕೂಡ ರೆಡಿಯಾಗಿರ್ರಿ, ಪೆನ್ ಪೇಪರನ್ನು ತೆಗೆದುಕೊಳ್ಳ್ರಿ. ಈ ಸುಂದರವಾಗಿರ್ತಕ್ಕಂತಹ ಮಂತ್ರವನ್ನು ಹೆಂಗೆ ಹೇಳಬೇಕು ಅಂತಂತಂದರೆ ಕೈಯಲ್ಲಿ ಅರಿಶಿಣ ಬೇರನ್ನು ತೆಗೆದುಕೊಳ್ಬೇಕು. ಬಹಳ ವಿಶೇಷವಾಗಿದೆ ಈ ಮಂತ್ರ. ಕೈಯಲ್ಲಿ ಅರಿಶಿಣ ಬೇರನ್ನು ಹಿಡಿದುಕೊಂಡು ಪ್ರತಿದಿನ 28 ಬಾರಿ ಈ ಮಂತ್ರವನ್ನು ಹೇಳಬೇಕು. ಎಷ್ಟು ದಿವಸದವರೆಗೆ ಹೇಳಬೇಕು ಅಂತಂದ್ರೆ 48 ದಿನದವರೆಗೆ ಜಪಿಸಬೇಕು. ಆ ಅರಿಶಿಣ ಬೇರನ್ನು ಹಿಡಿದುಕೊಂಡು ಎಲ್ಲಿ ಹೋಗ್ತೀರಿ ಆ ಎಲ್ಲ ಕಠಿಣವಾದಂಥ ಕಾರ್ಯಗಳು ಸರಾಗವಾಗಿ ಸಿದ್ಧಿ ಆಗ್ತದೆ. ನೋಡ್ರಿ, ಮತ್ತೊಮ್ಮೆ ಹೇಳ್ತೇನೆ, 28 ಬಾರಿ ಹೇಳಬೇಕು, 48 ದಿವಸ ಹೇಳಬೇಕು. ಎಷ್ಟು ಬಾರಿ ಹೇಳಬೇಕು? 28 ಬಾರಿ, 48 ದಿವಸ, 28 48. ಸೊ ಈ ರೀತಿಯಾಗಿ ಕೈಯಲ್ಲಿ ಆ ಅರಿಶಿಣ ಬೇರನ್ನು ಹಿಡ್ಕೊಳ್ಬೇಕು. 28 ಬಾರಿ ಈ ಮಂತ್ರವನ್ನು ಹೇಳಬೇಕು. ಮತ್ತು ಪುನಃ ಅದನ್ನು ದೇವರ ಮನೆಯಲ್ಲಿಡಬೇಕು. ಮತ್ತು ಮರುದಿವಸ ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಮತ್ತೆ ಪುನಃ 28 ಬಾರಿ ಈ ಮಂತ್ರವನ್ನು ಹೇಳಬೇಕು. ಮತ್ತೆ ದೇವರ ಮನೆಯಲ್ಲಿ ಇಡಬೇಕು. ಹೀಗೆ 48 ದಿವಸ ಪೂರ್ತಿ ಮಾಡಬೇಕು. ಸೊ 48 ದಿವಸ ಪೂರ್ತಿಯಾದ ನಂತರದೊಳಗೆ ಈ ಅರಿಶಿಣ ಬೇರನ್ನು ತೆಗೆದುಕೊಂಡು ನೀವು ಯಾವುದೇ ಕೆಲಸ ಕಾರ್ಯ ಮಾಡಲಿಕ್ಕೆ ಹೋದರೂ ಕೂಡ ಅದು ಸಿದ್ಧಿ ಆಗ್ತದೆ. ಸೊ ಇಂತಹ ಸಿದ್ಧಿಪ್ರದವಾಗಿರ್ತಕ್ಕಂತಹ ಮಂತ್ರ ಇದು ರಾಮಾಯಣದಲ್ಲಿ ಬರ್ತಕ್ಕಂತಹ ಸುಂದರವಾಗಿರ್ತಕ್ಕಂತಹ ಮಂತ್ರ. ಆ ಮಂತ್ರವನ್ನು ವಿಶೇಷವಾಗಿ ನಿಮಗೆ ತಿಳಿಸ್ಕೊಡ್ತೇನೆ. ಕಠಿಣ ಕಾರ್ಯವನ್ನು ಸಿದ್ಧಿ ಮಾಡುವಂತಹ ಮಂತ್ರ ಯಾವುದು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಸರ್ವಾನ್ ಲೋಕಾನ್ ಸುಸಂಹೃತ್ಯ ಸಭೂತಾನ್ ಸಚರಾಚರಾನ್
ಪುನರೇವ ತಥಾ ಸೃಷ್ಟಂ ಶಕ್ತೋ ರಾಮೋ ಮಹಾಯಶಃ. ಸೊ ಅದಕ್ಕೆ ರಾಮನ ಮೇಲೆ ಭಾರ ಹಾಕಬೇಕು. ಯಾವುದರ ಮೇಲೆ? ರಾಮನ ಮೇಲೆ ಯಾಕೆ ಭಾರ ಹಾಕಬೇಕು ಅಂತಂತಂದ್ರೆ, ನಮ್ಮ ಜೀವನದ ಸೇತುವೆ ಸರಿಯಾಗಿ ನೀರಿನ ಮೇಲೆ ನಡಿಬೇಕು ಅಂತಂತಂದರೆ ರಾಮನ ಮೇಲೆ ಭಾರ ಹಾಕಬೇಕು. ಬೇರೆ ಯಾರ ಮೇಲೂ ಭಾರ ಹಾಕಿದರೆ ನಡೆಯೋದಿಲ್ಲ, ರಾಮನ ಮೇಲೆ ಭಾರ. ಸೊ ಅದಕ್ಕೆ ನಾವು ಮಾತಾಡೋ ಮುಂದಾಗ ಏನಂತ ಹೇಳ್ತೇವೆ ಅಂತಂದರೆ, ನೀವು ಹೆಂಗಿದ್ದೀರಿ ಅಂತ ಕೇಳಿದ್ರೆ ಆರಾಮ ಅಂತ ಹೇಳ್ತೇವೆ. ಸೊ ಆರಾಮ್ ಅಂತನ್ನುವ ಶಬ್ದಕ್ಕೆ ಏನಂತ ಅರ್ಥ ಅಂತಂತಂದರೆ, ಆ ರಾಮ ಇಟ್ಟ ಹಾಗೆ ನಾವು ಇದ್ದೇವೆ. ಆರಾಮ ಶಬ್ದದ ಅರ್ಥ ಏನು ಅಂತಂತಂದ್ರೆ, ಆ ಭಗವಂತ ಶ್ರೀರಾಮಚಂದ್ರ ನಮ್ಮನ್ನು ಹೆಂಗಿಟ್ಟಾನೋ ಹಂಗೆ ನಾವು ಇದ್ದೇವೆ ಅಂತನ್ನುವಂತಹ ಅರ್ಥದೊಳಗೆ ಆ ರಾಮ ಶಬ್ದ, ಆರಾಮ ಶಬ್ದ ಅಂತನ್ನೋದು ಹೋಗ್ತದೆ. ಸೊ ಅದಕ್ಕೆ ನಾವು ಆರಾಮ್ ಅಂತ ಯಾಕಂತೀವಿ ಅಂತಂದರೆ ಇದೇ ಕಾರಣಕ್ಕೆ ನಾವು ಹೇಳುವಂಥದ್ದು. ಅದಕ್ಕೆ ಸರ್ವಾನ್ ಲೋಕಾನ್ ಸುಸಂಹೃತ್ಯ, ಎಲ್ಲ ಲೋಕಗಳು ಅಂದ್ರೆ ಈ ಮಂತ್ರವನ್ನು ಹೇಳಿಕೊಂಡು ಅಕಸ್ಮಾತಾಗಿ ನೀವು ಈ ಜಗತ್ತಲ್ಲ ಅತಳ ವಿತಳ ಸುತಳ ಪಾತಾಳ ತಳತಳಗಳಲ್ಲಿ ನಿಮಗೆ ಎಲ್ಲೇ ಕೆಲಸ ಇದ್ದರೂ ಕೂಡ ಅವಶ್ಯವಾಗಿ ನೀವು ಈ ಅರಿಶಿಣ ಬೇರನ್ನು ತೆಗೆದುಕೊಂಡು, ಅಭಿಮಂತ್ರಿತವಾದಂತಹ ಅರಿಶಿಣ ಬೇರನ್ನು ತೆಗೆದುಕೊಂಡು ನೀವು ಹೊರಟ್ರಿ ಅಂತಂತಂದರೆ ನಿಮ್ಮ ಕೆಲಸ ಕಾರ್ಯಗಳು ಅವಶ್ಯಕವಲ್ಲ, 100% ಆಗ್ತದೆ. ಸೊ ಅದಕ್ಕೆ ಸರ್ವಾನ್ ಲೋಕಾನ್ ಸುಸಂಹೃತ್ಯ, ಎಲ್ಲ ಲೋಕಗಳನ್ನು ಸುಸಂಹೃತ್ಯ ಒಂದು ಕಡೆಗೆ ಮಾಡಿದಾಗ ಆ ಭಗವಂತನ ಅನುಗ್ರಹದಿಂದ ನಡೆಯುವಂತಹ ಈ ಎಲ್ಲ ಲೋಕಗಳು, ಇದನ್ನು ಅರ್ಥ ಮಾಡ್ಕೊಂಬಿಡ್ರಿ. ಎಲ್ಲ ಜೀವರಾಶಿಗಳು, ಸಭೂತಾನ್ ಸಚರಾಚರಾನ್, ಎಲ್ಲ ಜೀವರಾಶಿಗಳು, ಒಂದು ಕ್ರಿಮಿ, ಒಂದು ಕೀಟ, ಒಂದು ಪಿಪೀಲಿಕ, ಒಂದು ಸಣ್ಣ ಸಣ್ಣ ಹುಳ, ಒಂದು ಸಣ್ಣ ಸಣ್ಣ ಹುಪ್ಪಡಿ, ಇವೆಲ್ಲ ಮೊದಲು ಮಾಡಿಕೊಂಡು ಎಲ್ಲವೂ ಕೂಡ ಸಚರಾಚರಾನ್ ಸಭೂತಾನ್ ಅಂದರೆ ಪಂಚಮಹಾಭೂತಗಳುಳ್ಳಂತಹ ಈ ದೇಹ, ಮತ್ತು ಅದೇ ರೀತಿಯಾಗಿ ಸಚರಾಚರಾನ್, ಸೊ ಎಲ್ಲ ಸಣ್ಣ ಪುಟ್ಟ ಚಿಕ್ಕ ಪ್ರಾಣಿಗಳಿಂದ ಹುಡುಕೊಂಡು ಕ್ರಿಮಿ ಕೀಟ, ಹುಲಿ, ರಾಕ್ಷಸ, ಕರಡಿ, ಸಿಂಹ, ಮತ್ತೊಂದು ಪ್ರಾಣಿಗಳು ಎಲ್ಲೆಲ್ಲಿ ಎಷ್ಟೆಷ್ಟವ ಅವೆಲ್ಲವೂ ಕೂಡ ಪುನರೇವ ತಥಾ ಸೃಷ್ಟಂ, ಜೀವ ಇದ್ದಂತಹ ವಸ್ತುಗಳಿರ್ಬೋದು, ಜೀವ ಇಲ್ಲದೇ ಇರತಕ್ಕಂತಹ ವಸ್ತುಗಳಿರ್ಬೋದು, ಚೇತನಗಳಿರ್ಬೋದು, ಇದೆಲ್ಲವೂ ಕೂಡ ವಿಶೇಷವಾಗಿ ನಡೆಯುವಂಥದ್ದು ಯಾರ ಹೆಸರಿನ ಮೇಲೆ ಅಂತಂದರೆ ಭಗವಂತ, ಆ ಪರಮಾತ್ಮ, ಆ ದೈವ, ವಿಶೇಷವಾಗಿ ರಕ್ಷಕ, ಎಲ್ಲ ರೀತಿಯಾದಂತಹ ಪ್ರಾಣಿಗಳಿಗೆ ಶಿಕ್ಷಕ, ಎಲ್ಲ ರೀತಿಯಾದಂತಹ ಮಾರ್ಗ ಪ್ರದರ್ಶಕ ಭಗವಾನ್ ಶ್ರೀರಾಮನಿಂದ. ಸೊ ಅಂತಹ ಶ್ರೀರಾಮದೇವರ ಒಂದು ಸ್ಮರಣೆಯನ್ನು ಮಾಡುವಂತಹ ಮಂತ್ರ ಪುನರೇವ ತಥಾ ಸೃಷ್ಟಂ. ಪುನರೇವ ತಥಾ ಸೃಷ್ಟಂ, ಪುನರೇವ ಅಂತಂತಂದ್ರೆ ಹೊಸತಾಗಿಯೇ ಸೃಷ್ಟಿ ಮಾಡಿಬಿಡ್ತಾನೆ ಭಗವಂತ. ಸೊ ನಮಗೋಸ್ಕರವಾಗಿ ನಾವು ಆ ಅರಿಶಿಣ ಬೇರನ್ನು ತೆಗೆದುಕೊಂಡು ಹೋದಾಗ ನಮಗಿರುವಂತಹ ಧೈರ್ಯವೇ ಬೇರೆ, ಆ ಭಗವಾನ್ ಶ್ರೀರಾಮನ ವಿಶೇಷವಾದಂಥ ಅನುಗ್ರಹವೇ ಬೇರೆ. ಸೊ ಅಂತಹ ಶ್ರೀರಾಮನ ಅನುಗ್ರಹವನ್ನು ಪಡೆದುಕೊಂಡು ಪುನರೇವ ತಥಾ ಸೃಷ್ಟಂ, ಸೊ ಮತ್ತೊಮ್ಮೆ ಹೊಳ್ಳಿ ಸೃಷ್ಟಿಯಾಗಿದೆಯೇನೋ ಅಂತನ್ನುವಂತೆ ನಾವು ಅದನ್ನು ತೆಗೆದುಕೊಂಡು ಹೋಗ್ತೇವೆ. ಸೊ ಪುನರೇವ ತಥಾ ಸೃಷ್ಟಂ ಶಕ್ತೋ ರಾಮೋ ಮಹಾಯಶಃ. ಸೊ ಇಂತಹ ಶಕ್ತಿ ಇರೋದು ಆ ರಾಮನಿಗೆ ಒಬ್ಬನಿಗೆ ಮಾತ್ರ. ಯಾಕೆ ಅಂತಂದ್ರೆ ಮಹಾಯಶಸ್ಸನ್ನು ತಂದು ಕೊಡ್ತಾನೆ. ಮಹಾಯಶಸ್ಸು ಅಂತನೋ ಶಬ್ದಕ್ಕೆ ದೊಡ್ಡ 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 ಕಾರ್ಯಗಳು ಅಂತರ್ಥ. ಸೊ ದೊಡ್ಡ ಕಾರ್ಯಗಳು ಅಂಥೇಳಿ ಅಂದ್ಕೊಂಡಾಗ ಆ ರಾಮದೇವರ ಪೂರ್ಣವಾದಂಥ ಅನುಗ್ರಹ ನಮಗಾಗಿರಬೇಕು. ಸೊ ಅದಕ್ಕೆ ಇಂತಹ ರಾಮದೇವರ ಕಠಿಣವಾಗಿರ್ತಕ್ಕಂತಹ ಕಾರ್ಯಸಿದ್ಧಿ ಮಂತ್ರವನ್ನು ಇವತ್ತಿನ ದಿವಸ ನಾನು ನಿಮ್ಗೆ ತಿಳಿಸಿದ್ದೇನೆ. ಮತ್ತೊಮ್ಮೆ ಹೇಳ್ತೇನೆ, ಸರ್ವಾನ್ ಲೋಕಾನ್ ಸುಸಂಹೃತ್ಯ ಸಭೂತಾನ್ ಸಚರಾಚರಾನ್ ಪುನರೇವ ತಥಾ ಸೃಷ್ಟಂ ಶಕ್ತೋ ರಾಮೋ ಮಹಾಯಶಃ. ಈ ಶ್ಲೋಕದ ಪಾರಾಯಣವನ್ನು ಮಾಡಿ ನಿಮಗೆ ಎಲ್ಲ ಕಾರ್ಯಗಳಲ್ಲಿಯೂ ಕೂಡ ಸಿದ್ಧಿ ಆಗ್ತದೆ. ರಾಮದೇವರ ಸ್ಮರಣೆಯಾದ ಮೇಲೆ ಹನುಮಂತ ದೇವರ ಸ್ಮರಣೆ ಆಗಲೇಬೇಕು. ಹನುಮಂತ ದೇವರ ಸ್ಮರಣೆ ಅಂಥೇಳಿ ಬಂದಾಗ ನಾವು ಹನುಮಂತ ದೇವರನ್ನು ಹೇಗೆ ನೆನೆಸ್ಕೊಳ್ತೇವೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ, ಹನುಮಂತ ದೇವರನ್ನು ನಾವು ನೆನೆಸ್ಕೊಳ್ಳುವಂತಹ ವಿಧ ಎಷ್ಟು ಅದ್ಭುತವಾಗಿದೆ ಅಂತಂದರೆ ಅಮೋಘ. ಅದಕ್ಕೆ ಬುದ್ಧಿ, ಬಲ, ಯಶಸ್ಸು, ಧೈರ್ಯ, ಎಲ್ಲ ರೀತಿಯಾದಂತಹ ನಿರ್ಭಯತ್ವ ಇದೆಲ್ಲವನ್ನು ಕರುಣಿಸುವಂಥವನು ಆ ಹನುಮಂತ ದೇವರು. ಸೊ ಆ ಹನುಮಂತ ದೇವರನ್ನು ವಿಶೇಷವಾಗಿ ಬಹಳ ರೂಪಗಳಿಂದ ನಾವು ಸ್ಮರಣೆ ಮಾಡ್ತೇವೆ. ಅಪ್ಪ ನನಗೆ ಬಲವನ್ನು ಕೊಡುವಂಥ ಸ್ಮರಣೆ ಮಾಡ್ತೇವೆ, ಅಪ್ಪ ನಮಗೆ ವಿದ್ಯೆಯನ್ನು ಕೊಡುವಂಥ ಸ್ಮರಣೆ ಮಾಡ್ತೇವೆ, ಅಪ್ಪ ನಮಗೆ ಎಲ್ಲ ರೀತಿಯಾದಂಥ ಭಯವನ್ನು ಓಡಿಸು ಅಂಥೇಳಿ ನಾವು ಸ್ಮರಣೆ ಮಾಡ್ತೇವೆ. ಇಂಥ ವಿಷಯಕ್ಕೆ ಹನುಮಂತ ದೇವರ ಸ್ಮರಣೆ ಮಾಡೋಂಗಿಲ್ಲ ಅಂತಿಲ್ಲ, ಎಲ್ಲ ವಿಷಯಗಳಿಗೆ ನಾವು ಹನುಮಂತ ದೇವರ ಸ್ಮರಣೆಯನ್ನು ಮಾಡೇ ಮಾಡ್ತೇವೆ. ಸೊ ಇಂತಹ ಹನುಮಂತ ದೇವರ ಸ್ಮರಣೆಯನ್ನು ಮಾಡಲಿಕ್ಕೆ ಒಂದು ವಿಶೇಷವಾದಂಥ ಕಾರಣವನ್ನು ಕೂಡ ತಿಳಿಸ್ಕೊಡ್ತಾರೆ. ಏನು ಅಂತಂದ್ರೆ, ನಮಗೆ ಅಕಸ್ಮಾತ್ತಾಗಿ ದುಸ್ವಪ್ನಗಳು ಬೀಳ್ತಾ ಇದ್ದರೆ, ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಾ ಇದ್ದರೆ, ಸೊ ನೋಡ್ರಿ, ಕನಸು ಅಂಥೇಳಿ ಬಂದಾಗ ನಾನು ಈ ಹಿಂದೆ ಹೇಳಿದ್ದೆ, ತಿಳಿಸ್ಕೊಟ್ಟಿದ್ದೆ. ಏನು ಅಂತಂದರೆ, ಸ್ವಪ್ನಗಳು ಅಂಥೇಳಿ ಬಂತು ಅಂತಂದ್ರೆ ನಾವೆಲ್ಲರೂ ಕೂಡ ಗಾಬರಿ ಆಗೋದೇ ಜಾಸ್ತಿ. ಸ್ವಪ್ನಗಳು ಅಂತ ಬಂದಾಗ ಗಾಬರಿ ಆಗೋದೇ ಜಾಸ್ತಿ. ಸೊ ಇಂಥ ಗಾಬರಿ ಬೀಳಿಸುವಂತಹ ಸ್ವಪ್ನಗಳಿದ್ದು ಅಂತಂದ್ರೆ, ಇನ್ನು ಸಣ್ಣ ಸಣ್ಣ ಹುಡುಗರು ಬೆಚ್ಚಿ ಬೀಳ್ತಾವೆ, ಹೌದಾ?
ನಿಮ್ಮ ಮನೆಯಲ್ಲಿ ಸಣ್ಣ ಸಣ್ಣ ಕೂಸುಗಳು ಇರ್ತಾವೆ, ಆ ಕೂಸುಗಳು ಬೆಚ್ಚಿ ಬೀಳ್ತಿರ್ತಾವೆ, ಹಿಂಗೆ ಗಾಬರಿಯಾಗಿ ಹೇಳುವಂಥದ್ದು, ಗಾಬರಿಯಾಗಿ ಏನೋ ಬಡಬಡಿಸೋದು, ಆಮೇಲೆ ಗಾಬರಿಯಾಗಿ ಒಂಥರ ಯಾರು ಬಾಜುಕ್ ಇರ್ತಾರೋ ಅವ್ರನ್ನ ಅಪ್ಗೊಳಿಕ್ಕೆ ನೋಡೋದು, ಗಾಬರಿಯಾಗಿ ಒಂದೇನೋ ಕೈ ಒಳಗೆ ವಸ್ತುಗಳನ್ನು ಹಿಡ್ಕೊಂಡೇ ಮಲ್ಕೊಳ್ಳೋದು. ಸೊ ಈ ರೀತಿಯಾಗಿ ಗಾಬರಿಗೊಂಡು ತಮ್ಮ ಒಂದು ನಿದ್ದೆಯನ್ನು ತೆಗಿತವೆ. ಸೊ ಇಂಥ ನಿದ್ದೆಯಲ್ಲಿ ಗಾಬರಿ ಆಗೋದು ಯಾಕೆ ಅಂತಂತಂದ್ರೆ ಸ್ವಪ್ನಗಳು ಬಿದ್ದಾಗ ಅವಾಗ ಮಾತಾಡ್ಲಿಕ್ಕೆ ಬರ್ತಿರಂಗಿಲ್ಲ, ಹೇಳಿಕ್ಕೆ ಬರ್ತಿರಂಗಿಲ್ಲ. ಹೀಗಾಗಿ ಆ ಸ್ವಪ್ನದಿಂದ ಎಚ್ಚೆತ್ತುಕೊಂಡಾಗ ಬೆವ್ತು ಬಿಟ್ಟಿರ್ತಾವೆ, ಬಹಳಷ್ಟು ಬೆವ್ರು ಬಂದುಬಿಟ್ಟಿರ್ತದೆ, ಒಂಥರ ಗಾಬರಿ ಆಗ್ಬಿಡ್ತಾವೆ, ಅಳ್ಳಿಕ್ಕೆ ಸ್ಟಾರ್ಟ್ ಆಗಿಬಿಡ್ತಾವೆ. ಅಂದ್ರೆ ದಿನ ಪ್ರಾರಂಭವನ್ನು ನಗ್ತಾ ನಗ್ತಾ ಮಾಡಬೇಕು, ಮಕ್ಕಳಾಗಲಿ ದೊಡ್ಡವರಾಗಲಿ. ಆದರೆ ಸ್ವಪ್ನ ಬಿದ್ದಿದ್ದಕ್ಕೆ ಏನಾಗ್ತದೋ ಏನೋ. ಸೊ ಇಂತಹ ದುಸ್ವಪ್ನಗಳ ನಾಶಕ್ಕೆ ಇರುವಂತಹ ಹನುಮಂತ ದೇವರ ಮಂತ್ರವನ್ನು ಇವತ್ತಿನ ದಿವಸ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಮತ್ತು ಯಾತ್ರೆ, ನೀವು ಜೀವನವೇ ಒಂದು ದೊಡ್ಡ ಯಾತ್ರೆ. ಆ ಜೀವನದ ಯಾತ್ರೆಯಲ್ಲಿ ನಾವು ನಡೀತಾ ಹೋಗ್ತಿರ್ಬೇಕಾದ್ರೆ ನಮಗೆ ವಿಶೇಷವಾಗಿ ಕಾಣಸಿಗುವಂಥದ್ದು ಏನು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಆ ಭಗವಂತನ ಅನುಗ್ರಹ. ಸೊ ಆ ಭಗವಂತನ ಅನುಗ್ರಹದಿಂದ ಸಮೇತವಾಗಿ ಯಾರು ಯಾತ್ರೆಯನ್ನು ಮಾಡ್ತಾರೆ ಅವರಿಗೆ ವಿಶೇಷವಾದಂತಹ ಜಯ ಅಂತನ್ನೋದು ಸಿದ್ಧಿ ಆಗ್ತದೆ. ಸೊ ಇಂತಹ ಅದ್ಭುತವಾಗಿರ್ತಕ್ಕಂತಹ ಒಂದು ಮಂತ್ರ ಯಾಕೆ ಅಂತಂದರೆ ಜೀವನದ ಯಾತ್ರೆಯನ್ನು ನಾವು ಕೈಗೊಂಡಿದ್ದೇವೆ, ಈ ಜೀವನದ ಯಾತ್ರೆ ಸುಸ್ಥಿರವಾಗಿ ನಡೀಲಿ ಅಂತನ್ನುವಂತಹ ಪ್ರಾರ್ಥನೆಯೊಂದಿಗೆ ನಡೆಯುವಂತಹ ವಿಶೇಷವಾದಂತಹ ಯಾತ್ರೆ. ಸೊ ಇಂತಹ ಜೀವನದಲ್ಲಿ ಯಾತ್ರೆಯನ್ನು ಕೈಗೊಳ್ಳುವಂಥವರಿಗೆ, ಟ್ರಾವೆಲ್ ಮಾಡುವಂಥವರಿಗೆ, ಮತ್ತು ವಿಶೇಷವಾಗಿ ನಾವು ಟ್ರಾವೆಲ್ ಮಾಡಿಕೊಂಡು ಬೇರೆ ಬೇರೆ ಊರುಗಳಿಗೆ ಹೋಗ್ತೇನೆ ಮತ್ತು ಬೇರೆ ಕಾರ್ಯಗಳಿಗೆ ಹೋಗ್ತೇನೆ ಮತ್ತು ಯಾತ್ರೆಯಲ್ಲಿ ನನಗೆ ತೊಂದರೆ ಆಗ್ಬಾರ್ದು, ಕೇದಾರ್ನಾಥ್ ಯಾತ್ರೆ ಪ್ರಾರಂಭ ಆಗ್ತದೆ, ಬದ್ರಿನಾಥ್ ಯಾತ್ರೆ ಪ್ರಾರಂಭ ಆಗ್ತದೆ ಮತ್ತು ಋಷಿಕೇಶ, ಚಾರ್ಧಾಮ ಈ ಎಲ್ಲ ಯಾತ್ರೆಗಳಿಗೆ ನಾವು ವಿಶೇಷವಾಗಿ ತೆರಳುತ್ತಾ ಇದ್ದೇವೆ. ಸೊ ಈ ಯಾತ್ರೆಯಲ್ಲಿ ನಿರ್ಭಯತೆ ಇರಬೇಕು ನಮಗೆ ಅಂತನ್ನುವರಿಗೆ. ಮತ್ತು ಕಾರ್ಯದೊಳಗೆ ಜಯ ಅಂಥೇಳಿ ಬಂದಾಗ ಯಾವ ಕಾರ್ಯದೊಳಗೆ ಜಯ ಬೇಕು? ಎಲ್ಲ ಕಾರ್ಯದೊಳಗೂ ಜಯ ಬೇಕು. ಒಂದು ಸಣ್ಣ ನಾವು ಹೊರಗಡೆಗೆ ಹೋಗಿ ಹಾಲು ತೆಗೆದುಕೊಂಡು ಬರ್ತೇವೆ ಅಂತನ್ನುವಂತಹ ಕಾರ್ಯದಿಂದ ಹಿಡಿದುಕೊಂಡು ನಾವು ದೊಡ್ಡ ನಮ್ಮ ಕೆಲಸ ಕಾರ್ಯಗಳಿಗೆ ಹೋಗ್ತೇವೆ ಅಂತನ್ನುವರೆಗೂ ಕೂಡ ಕಾರ್ಯದಲ್ಲಿ ಜಯ ಅಂತನ್ನೋದೇನಿದೆ, ಈ ಕಾರ್ಯದಲ್ಲಿ ಜಯ ಸಿಗುವಂಥದ್ದು. ಸೊ ಅದಕ್ಕೆ ಸಣ್ಣ ಕಾರ್ಯಗಳಿಂದ ಹಿಡ್ಕೊಂಡು ದೊಡ್ಡ ಕಾರ್ಯದವರೆಗೂ ಆಗುವಂತಹ ಜಯದ ರೂಪವಾಗಿರ್ತಕ್ಕಂತಹ ಈ ಒಂದು ಸ್ತೋತ್ರವನ್ನು ಇವತ್ತಿನ ದಿವಸ ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಮಾರುತಿ ಸ್ತೋತ್ರ ಅಂತ. ಸೊ ಇದು ಆನಂದ ರಾಮಾಯಣದಲ್ಲಿ ಬರ್ತದೆ. ಆನಂದ ರಾಮಾಯಣದಲ್ಲಿ ಬರುವಂತಹ ಮಾರುತಿ ಸ್ತೋತ್ರವನ್ನು ನಿಮಗೆ ಇವತ್ತಿನ ದಿವಸ ತಿಳಿಸ್ಕೊಡ್ತಾ ಇದ್ದೇನೆ. ಅವಶ್ಯವಾಗಿ ಇದನ್ನು ಗಮನ ಇಟ್ಟು ಕೇಳ್ರಿ. ಇದನ್ನು ಪಠನೆ ಮಾಡೋದ್ರಿಂದ ಏನೇನು ಫಲ ಅಂತಾಯಿತು? ದುಸ್ವಪ್ನ ನಾಶ, ಯಾತ್ರೆಯಲ್ಲಿ ನಿರ್ಭಯತೆ, ಕಾರ್ಯದಲ್ಲಿ ಜಯ. ಸೊ ಇದಿಷ್ಟೂ ಕೂಡ ನಮಗೆ ಸಿಗುವಂಥದ್ದು ಮಾರುತಿ ಸ್ತೋತ್ರದ ಪಾರಾಯಣದಿಂದ. ಹನುಮಾನ್ ಅಂಜನಿ ಸೂನು ವಾಯುಪುತ್ರೋ ಮಹಾಬಲ ರಾಮೇಷ್ಠ ಫಲ್ಗುಣ ಸಖ ಪಿಂಗಾಕ್ಷೋ ಅಮಿತ ವಿಕ್ರಮ ಉದಧಿಕ್ರಮಣಶ್ಚೈವ ಸೀತಾಶೋಕ ವಿನಾಶನಃ ಲಕ್ಷ್ಮಣ ಪ್ರಾಣದಾತಾ ಚ ದಶಗ್ರೀವಸ್ಯ ದರ್ಪಃ. ಸೊ ಹನುಮಾನ್ ಅಂಜನಾಸೂನು. ಸೊ ಈ ಶ್ಲೋಕ ಎಷ್ಟು ವಿಶೇಷವಾಗಿದೆ ಅಂತಂತಂದರೆ ಹನುಮಾನ್ ಅಂಜನಾಸೂನು, ಅಂಜನಾದೇವಿಯ ಮಗನಾಗಿರ್ತಕ್ಕಂತಹ ಹನುಮಾನ್, ಆಂಜನೇಯ. ತಾಯಿಯನ್ನು ಹೇಳಿಕೊಂಡು ಯಾವ ದೇವತೆಯ ವರ್ಣನೆಯನ್ನು ಮಾಡ್ತಾರೆ, ತಾಯಿಯ ಜೊತೆಗೆ ವಿಶೇಷವಾದಂತಹ ಬಾಂಧವ್ಯ. ಅದಕ್ಕೆ ವೇದಗಳು ಪ್ರಾರಂಭ ಆಗ್ತಿರ್ಬೇಕಾದ್ರೆ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ಸರ್ವೇಭ್ಯೋ ದೇವೇಭ್ಯೋ ನಮಃ. ತಾಯಿಯಿಂದಲೇ ಪ್ರಾರಂಭ ಆಯಿತು. ಸೊ ಎಲ್ಲರಲ್ಲಿಯೂ ದೇವರನ್ನು ಕಾಣುವಂತನೋಕ್ಕಿಂತ ಮೊದಲಿಗೆ ಮೊಟ್ಟ ಮೊದಲು ದೇವರು ನಿನಗೆ ಯಾರು ಅಂತಂದರೆ ಅದು ತಾಯಿ. ಸೊ ಅದಕ್ಕೆ ಇಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ, ಹನುಮಾನ್ ಅಂಜನಾಸೂನು, ಅಂಜನಾ ಪುತ್ರನ ಮಗನಾಗಿರ್ತಿಕ್ಕಿದೆಯಾ. ಮತ್ತೇನಪ್ಪ ಅಂತಂತಂದ್ರೆ ವಾಯುಪುತ್ರೋ ಮಹಾಬಲಃ, ವಾಯುವಿಗೆ ಮಗನಾಗಿದ್ದೀಯಾ. ಸೊ ವಾಯುವಿಗೆ ಮಗನಾಗಿ ಹುಟ್ಟಿದಂತಹ, ಅಂಜನಾದೇವಿಗೆ ಮಗನಾಗಿ ಹುಟ್ಟಿದಂತಹ ಮಹಾಬಲಶಾಲಿಯಾಗಿರ್ತಕ್ಕಂಥ ಹನುಮಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಏನಂತ ಪ್ರಾರ್ಥನೆ ಮಾಡ್ತೇನೆ? ರಾಮೇಷ್ಟಃ. ರಾಮೇಷ್ಟಃ ನೋಡ್ರಿ, ಹನುಮಂತ ದೇವರಿಗೆ ಎರಡು ಕಡೆಗೆ ಸೆಂಟಿಮೆಂಟ್ ಭಾಳ. ಒಂದು ತಾಯಿಯ ಕಡೆಗೆ, ತಾಯಿಗಿಂತ ಒಂದು ಪಕ್ಷ ಹೆಚ್ಚಿಗೆ ರಾಮನ ಕಡೆಗೆ. ಭಗವಂತನಲ್ಲಿ ಭಕ್ತಿ ಅಂತನ್ನೋದು ಕಲಿಬೇಕು ಅಂತಂದರೆ ನಾವು ಹನುಮಂತ ದೇವರಲ್ಲಿ ಕಲಿಬೇಕು. ಅವ್ರ ಹಂಗೆ ಯಾರೂ ಕೂಡ ಭಕ್ತಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಾವೆಲ್ಲರೂ ಕೂಡ ಸುಮ್ಮನೆ ನಾಮಕೆ ವಾಸ್ತೆ ಇದ್ದೇವೆ. ಆದರೆ ಹನುಮಂತ ದೇವರ ಸ್ಮರಣೆ ಹೆಂಗಂತಂದ್ರೆ ಇದು ಕಾಮಕೆ ವಾಸ್ತೆ. ಕೆಲಸ ಆಗಬೇಕು ಅಂದ್ರೆ ಹನುಮಂತ ದೇವರನ್ನ ಹಿಡಿಬೇಕು. ಈ ದೇಹದ ಒಳಗಡೆಗೆ ವಾಯುವಿನ ರೂಪದೊಳಗೆ ಸಂಚಾರವನ್ನು ಮಾಡ್ತಾ ವಿಶೇಷವಾಗಿ ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಹನುಮಂತ ದೇವರೇ. ವಾಯು ಸಂಚಾರ ಯಾವಾಗ ಬಂದಾಗ್ತದೆ ಆವಾಗ ನಮ್ಮ ಜೀವನ ಮುಗಿತದೆ ಅಂತ ಅರ್ಥ. ಸೊ ಅದಕ್ಕೆ ಇಲ್ಲಿ ಹೇಳ್ತಾರೆ ಏನು? ರಾಮೇಷ್ಟಃ ಫಲ್ಗುಣ ಸಖಃ. ಸೊ ಫಾಲ್ಗುಣ ಸಖ ಯಾರು?
ಆ ಲಕ್ಷ್ಮಣ ಸೊ ಫಾಲ್ಗುಣ ಸಖ ಸೊ ಪಿಂಗಾಕ್ಷೋ ಅಮಿತ ವಿಕ್ರಮ, ನೀನು ಏನಪ್ಪ ಅಂತಂತಂದ್ರೆ ಅಮಿತ ವಿಕ್ರಮನಾಗಿ ಬೆಳೆದೆ. ಹೆಂಗೆ ಅಮಿತ ವಿಕ್ರಮನಾಗಿ ಬೆಳೆದೆ ಅಂತಂತಂದ್ರೆ ನಿನಗೆ ನಿನ್ನ ಒಂದು ಬಲದ ಒಂದು ತಾಕತ್ತೇನದ ಅಂತನೂ ನಿನಗೆ ಗೊತ್ತಿದ್ದಿಲ್ಲ. ಯಾವಾಗ ಜಾಂಬುವಂತ ತಮಗೆ ತಿಳಿಸಿದರು ಏನಂತ, ನೀನು ಇಷ್ಟು ದೂರ ಯೋಜನ ನೀನು ಹಾರುಬಲ್ಲೆ ಅಂಥೇಳಿ, ಅಮಿತ ವಿಕ್ರಮನಾಗಿ ನೀನು ಬೆಳೆದು ಸಮುದ್ರವನ್ನು ದಾಟಿದಿ. ಉದಧಿಕ್ರಮಣಶ್ಚೈವ, ನೋಡ್ರಿ ಇಡೀ ರಾಮಾಯಣ ಬಂತು, ರಾಮಾಯಣದೊಳಗೆ ಹನುಮಂತ ದೇವರ ಪಾತ್ರ ಬಂತು. ಸೊ ಉದಧಿಕ್ರಮಣಶ್ಚೈವ, ಸೊ ಆ ಒಂದು ಸಮುದ್ರವನ್ನು ನೀನು ಕ್ರಮಣ ಮಾಡಿದಿ, ಅದನ್ನು ದಾಟಿದಿ. ಸೀತಾ ಶೋಕ ವಿನಾಶನಃ, ಸೀತೆಯ ಶೋಕವನ್ನು ನಾಶ ಮಾಡಿದಿ. ಲಕ್ಷ್ಮಣ ಪ್ರಾಣದಾತಾಚ, ಲಕ್ಷ್ಮಣನಿಗೆ ನೀನು ಏನು ಮಾಡಿದಿ ಅಂತಂತಂದ್ರೆ ಪ್ರಾಣದಾತಾಚ, ನೀನು ಲಕ್ಷ್ಮಣನಿಗೆ ವಿಶೇಷವಾಗಿ ಪ್ರಾಣವನ್ನು ಕೊಟ್ಟಿ. ದಶಗ್ರೀವಸ್ಯ ದರ್ಪ, ರಾಮಾಯಣದೊಳಗೆ ರಾವಣ 2 ಬಾರಿ ಸೋತಿದ್ದಾನೆ. 2 ಬಾರಿ ಸೋತಿದ್ದಾನೆ. ಯಾಕೆ 2 ಬಾರಿ ಸೋತಿದ್ದಾನೆ ಅಂತಂತಂದ್ರೆ ಮೊಟ್ಟ ಮೊದಲನೇ ಸೋಲು ಅವನಿಗಾಗಿದ್ದೇ ಭಕ್ತನಿಂದ, ಆಮೇಲೆ ಭಗವಂತನಿಂದ ಅವನು ಸಂಹಾರ ಆಯಿತು. ಆದರೆ ಸೋಲಾಗಿದ್ದು ಎದರಿಂದ ಅಂತಂತಂದರೆ ಭಕ್ತನಿಂದ ಅವನ ಸೋಲು. ಯಾರು? ರಾಮಭಕ್ತ ಯಾರು? ಹನುಮಂತ. ಸೊ ಆ ಹನುಮಂತ ದೇವರಿಂದ ಮೊಟ್ಟ ಮೊದಲ ಸೋಲು. ತದನಂತರದಲ್ಲಿ ಆದಂತಹ ಸೋಲು ಯಾವುದು ಅಂತಂತಂದ್ರೆ ಅದು ಭಗವಂತನಿಂದ ಆದಂತಹ ಒಂದು ಮುಕ್ತಿ ಅಷ್ಟೇ. ಸೊ ಅದಕ್ಕೆ ಸೋಲು ಅಂತ ಹೇಳಿ ಬಂದಾಗ ಅದಕ್ಕೆ ಹೇಳ್ತಾರೆ, ದರ್ಪ ಮುರಿದ್ರೆ ಒಂದು ಸರಿ ಜೀವ ಹೋದಂಗೆ. ಅವನ ದರ್ಪ ಮುರಿತು ಅಂತಂತಂದ್ರೆ ನಾವು ಹೇಳ್ತಿರ್ತೇವೆ ಏನಾಕಾಗಲಿ ರೀ ಅವ್ನು ಸೊಕ್ಕು ಮುರಿಬೇಕು ಅಂತ ಹೇಳ್ತೇವೆ. ಸೊಕ್ಕು ಮುರಿಯೋದು ಅಂತಂದ್ರೆ ಏನರ್ಥ? ಅವನ ದರ್ಪವನ್ನು ಮುರಿಯೋದು. ಆ ದರ್ಪವನ್ನು ಮುರಿದಂತಹ ಭಗವಂತ ಶ್ರೀರಾಮನಾದರೆ ಅಲ್ಲಿ ವಿಶೇಷವಾಗಿ ಆ ದರ್ಪವನ್ನು ಮುರಿಲಿಕ್ಕೆ ಪ್ರಾರಂಭ ಮಾಡಿದವನು ಹನುಮಂತ ದೇವರ ಒಂದು ಸೇವಾ ಮನೋಭಾವ. ಸೊ ಅದಕ್ಕೆ ಹನುಮಂತ ದೇವರು ರಾಮನ ಸೇವೆ ಅಂತ ಅಂದ್ಕೊಂಡು ರಾಮನ ಸೇವೆ ಅಂತ ಅಂದ್ಕೊಂಡು ದರ್ಪವನ್ನು ಮುರಿದ್ರು. ಯಾರ ದರ್ಪವನ್ನು ಮುರಿದ್ರು ಅಂತಂತಂದ್ರೆ ರಾವಣನ ದರ್ಪವನ್ನು ಮುಗಿದ್ರು. ಅದಕ್ಕೆ ಲಕ್ಷ್ಮಣ ಪ್ರಾಣದಾತಾಚ ದಶಗ್ರೀವಸ್ಯ ದರ್ಪ. ಸೊ ಈ ರೀತಿಯಾಗಿ ಈ ಮಾರುತಿ ಸ್ತೋತ್ರ ಆನಂದ ರಾಮಾಯಣದೊಳಗೆ ಬರುವಂಥದ್ದು. ನಾವು ನೀವೆಲ್ಲರೂ ಕೂಡ ಚಿಂತನೆ ಮಾಡಬೇಕು. ಏನು ಅಂತಂದರೆ ಏನಪ್ಪ ಚಿಂತನೆ, ಏನು ಜೀವನ, ಏನು ಯಾವ ರೀತಿಯಾಗಿ ಭಗವಂತನ ಸ್ಮರಣೆಯನ್ನು ಮಾಡಬೇಕು, ಯಾವ ರೀತಿಯಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು, ಯಾವ ರೀತಿಯಾಗಿ ಒಳಿತನ್ನು ಮಾಡಬೇಕು, ಯಾವ ರೀತಿಯಾಗಿ ನನ್ನಿಂದ ಜಗತ್ತಿಗೆ ಕಲ್ಯಾಣ ಕಾರ್ಯಗಳಾಗಬೇಕು. ಸೊ ಇದೆಲ್ಲವನ್ನು 2 ಕ್ಷಣ ಕೂತ್ಕೊಂಡು ಹಿಂಗೆ ಕೈ ಕಟ್ಟಿ ನೀವೆಲ್ಲರೂ ವಿಚಾರ ಮಾಡಿರಿ. ಯಾಕೆ ಈ ಮಾತು ಹೇಳಲಿಕ್ಕತ್ತೇನೆ ಅಂತಂತಂದ್ರೆ ನಿಮ್ಮ ಈ ವಿಚಾರಧಾರೆಯೇ ನಿಮ್ಮನ್ನು ಬದಲಾಯಿಸ್ತದೆ. ಸೊ ಇವತ್ತಿನ ದಿವಸ ನಾನೇನು ಸ್ತೋತ್ರ ಮಂತ್ರಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ, ಈ ಎಲ್ಲ ಸ್ತೋತ್ರ ಮಂತ್ರಗಳು ಕೂಡ ಇದು ಭಗವದ್ಗೀತೆ, ರಾಮಾಯಣ, ಮಹಾಭಾರತ ಇದೆಲ್ಲದರ ಸಾರಾಂಶ ಇವತ್ತಿನ ದಿವಸ. ಸೊ ಅದಕ್ಕೆ ಭಕ್ತರ ಭಕ್ತಿಯಿಂದ ಭಗವಂತ ಮೆಚ್ಚಿದ್ದು ಇದೆ. ಸೊ ಭಕ್ತರ ಭಕ್ತಿಯಿಂದ ಭಗವಂತ ಮೆಚ್ಚಿದ್ದಿದೆ. ಅದಕ್ಕೆ ಇವತ್ತಿನ ದಿವಸ ನೀವೇನೋ ಒಂದು ಸಣ್ಣ ಪೂಜೆಯನ್ನು ಮಾಡಿಕೊಳ್ಳ್ರಿ. ಆ ಪೂಜೆ ಮನಸ್ಸಿನಿಂದ ಇರಲಿ, ಶುದ್ಧವಾದಂತಹ ಹೃದಯದಿಂದಿರಲಿ, ಮನೋವಿಕಾರಗಳೇ ಇಲ್ಲದೇ ಇರತಕ್ಕಂತಹ ಪೂಜೆ ಇರಲಿ. ಮನಸ್ಸಿನಿಂದ ಮಾಡತಕ್ಕಂತಹ ಭಗವಂತನ ಪೂಜೆ ಇದು ಕರ್ಮನಿಷ್ಠವಾಗಿ ಇರಲಿ. ಅದಕ್ಕೆ ನಾನು ಒಂದು ಮಾತು ನಿಮಗೆಲ್ಲರಿಗೂ ಹೇಳ್ತೇನೆ, ಚಿಂತನೆ ಎಷ್ಟು ಶುದ್ಧವಾಗಿರ್ತದೆ ಅಷ್ಟು ವಿಶೇಷವಾದಂಥ ಕರ್ಮ ಆಗ್ತದೆ. ಎಷ್ಟು ವಿಶೇಷವಾದಂಥ ಕರ್ಮ ಆಗ್ತದೆ ಆ ಕರ್ಮದಿಂದ ಅಷ್ಟು ವಿಶೇಷವಾದಂಥ ಫಲ ಇರ್ತದೆ. ಎಷ್ಟು ವಿಶೇಷವಾದಂಥ ಫಲ ಇರ್ತದೆ ಅಷ್ಟು ವಿಶೇಷವಾಗಿರ್ತಕ್ಕಂಥ ಸಂತೃಪ್ತಿ ಇರ್ತದೆ. ಎಷ್ಟು ವಿಶೇಷವಾದಂಥ ಸಂತೃಪ್ತಿ ಇರ್ತದೆ ಅಷ್ಟು ಸುಂದರವಾದಂಥ ಜೀವನ ಇರ್ತದೆ. ಎಷ್ಟು ಸುಂದರವಾದಂಥ ಜೀವನ ಇರ್ತದೆ ಅಷ್ಟು ಸುಂದರವಾದಂತಹ ಆತ್ಮ ಇರ್ತದೆ. ಎಷ್ಟು ಸುಂದರವಾದಂಥ ಆತ್ಮ ಇರ್ತದೆ ಅಷ್ಟು ಒಳ್ಳೆಯ ಪರಮಾತ್ಮನ ಸಾನ್ನಿಧ್ಯವನ್ನು ನಾವು ಪಡಿತೇವೆ. ಸೊ ಅದಕ್ಕೆ ಆತ್ಮನಿಂದ ಪರಮಾತ್ಮನ ಕಡೆಗೆ ಹೋಗಬೇಕು ಅಂತಂತಂದರೆ ನಾವು ಇಂತಹ ದೇವತಾ ಆರಾಧನೆಗಳನ್ನು, ಸ್ತೋತ್ರಗಳನ್ನು, ಮಂತ್ರಗಳನ್ನು, ಪಠನೆಗಳನ್ನು ಮಾಡ್ತಿರಬೇಕು. ಸೊ ಸ್ತೋತ್ರ, ಮಂತ್ರ, ಪಠಣ, ಪಾರಾಯಣ ಇದೆಲ್ಲರೂ ಕೂಡ ವಿಶೇಷವಾದಂತಹ ದೀಕ್ಷೆ ಉಳ್ಳವರಾಗಿರಬೇಕು. ನಾನು ಒಂದು ಮಾತು ಹೇಳ್ತೇನೆ, ಕೆಲವೊಮ್ಮೆ ನಮಗೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಆ ಮಾಡಬೇಕು ಅಂತನ್ನುವಂಥ ಮನಸ್ಸು ನಮಗೆ ತಾರಕವಾಗಿ ಇವತ್ತಿದ್ರೂ ಅನುಗ್ರಹಪ್ರದವಾಗ್ತದೆ. ಸೊ ಇಂತಹ ತಾರಕವಾಗಿರ್ತಕ್ಕಂಥ ಅನುಗ್ರಹಪ್ರದವಾಗಿರ್ತಕ್ಕಂತಹ ಮಂತ್ರಗಳನ್ನು ವಿಶೇಷವಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ನಿಮ್ಮ ಕರ್ತವ್ಯ ಇಷ್ಟೇ, ತಪ್ಪದೇ ಇದೆಲ್ಲವನ್ನು ಕೂಡ ಮಾಡಿ. ಸೊ ಮಾಡಿಸಿ. ಸೊ ಮಾಡಬೇಕು, ಮಾಡಿಸ್ಬೇಕು. ಅದಕ್ಕೆ ಆಚಾರ್ಯ ಅಂತನೋ ಶಬ್ದದ ಅರ್ಥ ಏನು ಅಂತಂದ್ರೆ ಆಚರಣೆ ಮಾಡಬೇಕು, ಆಚರಣೆಯನ್ನು ಮಾಡಿಸಬೇಕು. ಆಚರಣೆ ಮಾಡಬೇಕು, ಆಚರಣೆಯನ್ನು ಮಾಡಿಸಬೇಕು. ನಾನೇನು ಮಾಡಬೇಕು? ಸೊ ಈ ಪ್ರಶ್ನೆಯೂ ಕೂಡ ನಮ್ಮಲ್ಲಿ ಬಂದುಬಿಡ್ತದೆ. ಸೊ ಇದೆಲ್ಲವನ್ನೂ ಬಂದಾಗ
ನಮ್ಮ ತಳಿಯೊಳಗೆ ಬರಬೇಕಾದಂತಹ ವಿಚಾರ ಇಷ್ಟೇ, ಸ್ವಾಮಿ ನೀನು ನಿಂತು ಪ್ರೇರಣೆಯನ್ನು ಮಾಡು, ನೀನು ಯಾವ ಕಡೆಗೆ ನಿಂತು ಪ್ರೇರಣೆ ಮಾಡ್ತಿದ್ದಿ ಆ ಕಡೆಗೆ ನಿಂತು ನಾನು ಯುದ್ಧವನ್ನು ಆಡ್ತೇನೆ. ಸೊ ಅದಕ್ಕೆ ಉಪದೇಶ ಅಂತ ಅನ್ನೋದು ಭಾಳ ಮುಖ್ಯ. ಅದಕ್ಕೆ ನಾನು ಒಂದು ಮಾತು ಹೇಳ್ತೇನೆ, ಉಪದೇಶವನ್ನು ಒಳ್ಳೊಳ್ಳೆ ಗುರುಗಳಿದ್ದಾರೆ. ನಮ್ಮ ಇಡೀ ಒಂದು ಏನು ಹಿಂದೂ ಪರಂಪರೆ ಇದೆ, ಸನಾತನ ಧರ್ಮ ಪರಂಪರೆ ಇದೆ, ಈ ಸನಾತನ ಧರ್ಮ ಪರಂಪರೆಯಲ್ಲಿ ಒಳ್ಳೊಳ್ಳೆ ಗುರುಗಳಿದ್ದಾರೆ. ಸೊ ಆ ಎಲ್ಲ ಗುರುಗಳಿಗೆ ನಾವು ವಿಶೇಷವಾಗಿ ನಮಸ್ಕಾರ ಮಾಡಬೇಕು, ಅವರಿಂದ ಜ್ಞಾನದ ಉಪದೇಶವನ್ನು ಪಡಿಬೇಕು. ಯಾವ ಗುರುಗಳ ಹತ್ರ ಏನಿದೆ ಅದನ್ನು ಕಲೀಲಿಕ್ಕೆ ಏನೂ ತಪ್ಪಿಲ್ಲ. ಯಾಕೆ, ಯಾರೂ ಕೂಡ ಗುರು ಆಗಬಹುದು, ನಮಗೆ ಯಾರು ಬೇಕಾದರೂ ಗುರು ಆಗ್ಬೋದು. ಸೊ ಅದಕ್ಕೆ ಇಂತಹ ಗುರುಗಳನ್ನು ನಾವು ವಿಶೇಷವಾಗಿ ಸ್ಮರಣೆ ಮಾಡಬೇಕು ಅಂತಲೇ ಇಲ್ಲ. ಯಾವ ಗುರುಗಳ ಹತ್ತಿರ ಒಳ್ಳೆಯದಿದೆ ಆ ಒಳ್ಳೆಯತನವನ್ನು ನಾವು ವಿಶೇಷವಾಗಿ ಪಡೆದುಕೊಳ್ಬೇಕು. ಸೊ ಅದಕ್ಕೆ ಹೇಳ್ತಾರೆ ಏನು, ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸೊ ಇದರ ಅರ್ಥ ಏನು ಅಂತಂತಂದ್ರೆ, ಗುರುರ್ ಬ್ರಹ್ಮ, ಗುರು ಬ್ರಹ್ಮನಾಗಿದ್ದಾನೆ. ಯಾಕೆ ಅಂತಂದರೆ ಸೃಷ್ಟಿ ಮಾಡ್ತಾನೆ. ಗುರುರ್ ವಿಷ್ಣು, ವಿಷ್ಣು ಯಾಕಾಗಿದ್ದಾನೆ ಅಂತಂದರೆ ಸ್ಥಿತಿ ಮಾಡ್ತಾನೆ. ಗುರುರ್ ದೇವ ಮಹೇಶ್ವರ, ಯಾಕೆ ಮಹೇಶ್ವರನಾಗಿದ್ದಾನೆ ಗುರುದೇವ ಅಂತಂತಂದರೆ ವಿಶೇಷವಾಗಿ ಲಯವನ್ನು ಮಾಡ್ತಾನೆ. ಸೃಷ್ಟಿನೂ ಬೇಕು, ಸ್ಥಿತಿನೂ ಬೇಕು, ಲಯನೂ ಬೇಕು, ಎಲ್ಲವೂ ಕೂಡ ಬೇಕು ಜಗತ್ತಿಗೆ. ಸೊ ಇದನ್ನು ಕಲಿಸಿಕೊಡುವಂಥವ್ರು ಯಾರು? ಗುರುಗಳೇ. ಸೊ ಇಂತಹ ಗುರುಸ್ಮರಣೆ ಅಂತನ್ನೋದೇನಿದೆ ಇದು ಯಾವತ್ತಿದ್ರೂ ಕೂಡ ನಮಗಿರಬೇಕು. ಅದಕ್ಕೆ ದಾಸರು ಬಹಳ ಸುಂದರವಾಗಿ ಹೇಳ್ತಾರೆ ಏನು ಅಂತಂದರೆ, ಗುರು ಸ್ಮರಣೆಯಿಂದ ಸಕಲ ಆಪತ್ತು ಪರಿಹಾರ, ಗುರು ಸ್ಮರಣೆಯಿಂದ ಸಕಲ ಸಂಪದವು ನಿನಗೆ, ಗುರು ಸ್ಮರಣೆಯಿಂದ ವಿಶೇಷ ಧನ ದೊರಕುವುದು, ಗುರು ಸ್ಮರಣೆಯಿಂದ ಹರಿ ಒಲಿದು ಪೊರೆವಾ, ಸ್ಮರಿಸು ಗುರುಗಳ ಮನವೇ ಸ್ಮರಿಸು ಗುರುಗಳ. ಸೊ ಗುರುಗಳ ಸ್ಮರಣೆ ಯಾವತ್ತಿದ್ರೂ ಕೂಡ ಇರಲಿ ಅಂತ ಹೇಳ್ತಾ ಸನಾತನ ಧರ್ಮ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೆ ನಾಳಿನ ದಿವಸ ಇನ್ನಷ್ಟು ಮಂತ್ರಗಳ ವಿಶೇಷತೆ ಹಾಗೂ ಸನಾತನ ಧರ್ಮದ ಒಂದು ತಳಹದಿಯನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೇನೆ ಅಂತ ಹೇಳ್ತಾರೆ. ನಮಸ್ಕಾರ, ವಂದನೆಗಳು.